ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಒಂದು ವಿಶೇಷವಾದ ಕಥೆಯನ್ನು ಕೇಳಲಿದ್ದೇವೆ. ಇದೊಂದು ಊರಿನ ಗುಟ್ಟಾದ ಸಂಬಂಧಗಳ ಕತೆ. ಇಲ್ಲಿ ಪ್ರೀತಿ ಇದೆ, ಆಕರ್ಷಣೆ ಇದೆ, ಆದರೆ ಎಲ್ಲವೂ ಒಂದು ರಹಸ್ಯದ ಪರದೆಯ ಹಿಂದೆ ನಡೆಯುತ್ತದೆ. ಕಥೆಯನ್ನ ಕೇಳಿ ಆನಂದಿಸಿ. ಚಿಕ್ಕಮ್ಮ ಲಕ್ಷ್ಮಿ ತನ್ನ ಅಣ್ಣನ ಮಗುವಿನ ಆರೈಕೆಯಲ್ಲಿ ನಿರತರಾಗಿದ್ದರು. ಅವರ ಗಂಡ ಊರಿನಿಂದ ದೂರದ ಕೆಲಸದಲ್ಲಿದ್ದರು. ಹೀಗಾಗಿ ಲಕ್ಷ್ಮಿ ಮನೆಯಲ್ಲಿ ಒಂಟಿಯಾಗಿರುತ್ತಿದ್ದರು. ಅಣ್ಣನ ಮಗ ರಾಜು ಕಾಲೇಜಿಗೆ ಹೋಗುವ ಹುಡುಗ. ಅವನು ಯಾವಾಗಲೂ ಚಿಕ್ಕಮ್ಮನಿಗೆ ಸಹಾಯ ಮಾಡುತ್ತಿದ್ದ. ಅವನಿಗೆ ಚಿಕ್ಕಮ್ಮನ ಬಗ್ಗೆ ವಿಶೇಷವಾದ ಕಾಳಜಿ ಇತ್ತು. ಒಂದು ದಿನ ರಾಜು ಚಿಕ್ಕಮ್ಮನಿಗೆ ಕೇಳಿದ, ಚಿಕ್ಕಮ್ಮ ನಿನಗೆ ತಲೆ ನೋವುತ್ತದೆಯೇ ಅಂತ ಕೇಳಿದ ಅವನು. ನಂತರ ಮಸಾಜ್ ಮಾಡಲು ಆರಂಭಿಸಿದ. ಆ ಸ್ಪರ್ಶದಲ್ಲಿ ಒಂದು ರೀತಿಯ ಸೆಳೆತವಿತ್ತು. ಲಕ್ಷ್ಮಿ ಸ್ವಲ್ಪ ಸಂಕೋಚಪಟ್ಟರು, ಆದರೆ ರಾಜುವಿನ ಕಾಳಜಿಗೆ ಮನಸೋತರು. ಹೌದು ರಾಜು, ಸ್ವಲ್ಪ ತಲೆನೋವು ಇದೆ ಎಂದರು. ರಾಜು ಮೃದುವಾಗಿ ಮಸಾಜ್ ಮಾಡುತ್ತಿದ್ದನು. ಆ ಸ್ಪರ್ಶ ಲಕ್ಷ್ಮಿಗೆ ಹಿತವೆನಿಸಿತು. ಅವರ ಮನಸ್ಸಿನಲ್ಲಿ ಹೊಸ ಭಾವನೆಗಳು ಚಿಗುರೊಡೆಯಲು ಪ್ರಾರಂಭಿಸಿದವು. ಊರಿನ ಜಾತ್ರೆಯಲ್ಲಿ ರಾಜು ಮತ್ತು ಲಕ್ಷ್ಮಿ ಒಟ್ಟಿಗೆ ಹೋದರು. ಅಲ್ಲಿ ರಾಜು ಲಕ್ಷ್ಮಿಗೆ ಬಳೆ ತೊಡಿಸಿದನು. ಆ ಬಳೆ ತೊಡಿಸುವಾಗ ಅವನ ಸ್ಪರ್ಶ ಅವಳನ್ನು ರೋಮಾಂಚನಗೊಳಿಸಿತು. ಲಕ್ಷ್ಮಿ ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ರಾಜುವಿನ ಕಣ್ಣುಗಳಲ್ಲಿ ಅವಳಿಗಾಗಿರುವ ಪ್ರೀತಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವರ ನಡುವಿನ ಮಾತುಕತೆಗಳು ಹೆಚ್ಚಾದವು. ರಾಜು ಯಾವಾಗಲೂ ಲಕ್ಷ್ಮಿಯನ್ನು ನಗಿಸುತ್ತಿದ್ದನು. ಅವನ ಹಾಸ್ಯ ಪ್ರಜ್ಞೆ ಅವಳನ್ನು ಆಕರ್ಷಿಸುತ್ತಿತ್ತು. ಒಂದು ಸಂಜೆ ಮಳೆ ಬರುತ್ತಿರುವಾಗ ರಾಜು ಲಕ್ಷ್ಮಿಯ ಮನೆಗೆ ಬಂದನು. ಚಿಕ್ಕಮ್ಮ, ಒಳಗೆ ಬರಬಹುದೇ ಎಂದು ಕೇಳಿದನು. ಲಕ್ಷ್ಮಿ ಅವನನ್ನು ಒಳಗೆ ಕರೆದಳು. ಮನೆಯ ವಾತಾವರಣ ಸ್ವಲ್ಪ ವಿಚಿತ್ರವಾಗಿತ್ತು. ಮಳೆಯ ಸದ್ದಿಗೆ ಅವರ ಹೃದಯ ಬಡಿತ ಜೋರಾಯಿತು. ರಾಜು ಲಕ್ಷ್ಮಿಯ ಹತ್ತಿರ ಸರಿದನು. ಚಿಕ್ಕಮ್ಮ, ನಾನು ನಿಮಗೆ ಏನನ್ನಾದರೂ ಹೇಳಬೇಕೆಂದಿದ್ದೇನೆ ಎಂದನು. ಲಕ್ಷ್ಮಿ ಕಳವಳಗೊಂಡಳು. ಅವಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದವು. ಏನು ಹೇಳಬೇಕು ರಾಜು ಎಂದು ಕೇಳಿದಳು. ರಾಜು ಅವಳ ಕೈಗಳನ್ನು ಹಿಡಿದುಕೊಂಡನು. ಅವನ ಸ್ಪರ್ಶದಲ್ಲಿ ಒಂದು ಬಗೆಯ ಧೈರ್ಯವಿತ್ತು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಚಿಕ್ಕಮ್ಮ ಎಂದನು. ಲಕ್ಷ್ಮಿ ಆಶ್ಚರ್ಯಚಕಿತಳಾದಳು. ಅವಳಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ರಾಜು, ಇದು ಸರಿಯಲ್ಲ ಎಂದು ಹೇಳಲು ಪ್ರಯತ್ನಿಸಿದಳು. ಆದರೆ ರಾಜು ಅವಳ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ಅವನು ಅವಳ ಹತ್ತಿರ ಬಂದನು. ಅವರ ನಡುವೆ ಒಂದು ರೀತಿಯ ಸೆಳೆತ ಏರ್ಪಟ್ಟಿತು. ಅವರ ಸಂಬಂಧ ಒಂದು ಹೊಸ ತಿರುವನ್ನು ಪಡೆಯಿತು. ಅದು ಪ್ರೀತಿಯೋ, ಆಕರ್ಷಣೆಯೋ ಅಥವಾ ಕೇವಲ ಮೋಹವೋ ಅವರಿಬ್ಬರಿಗೂ ತಿಳಿದಿರಲಿಲ್ಲ. ಊರಿನಲ್ಲಿ ಅವರ ಬಗ್ಗೆ ಗುಸುಗುಸು ಮಾತುಗಳು ಕೇಳಿಬರಲು ಪ್ರಾರಂಭಿಸಿದವು. ಆದರೆ ಅವರಿಬ್ಬರೂ ಆ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವರ ರಹಸ್ಯ ಸಂಬಂಧ ಮುಂದುವರೆಯಿತು. ಅದು ಅವರಿಗೆ ಸಂತೋಷವನ್ನು ನೀಡುತ್ತಿತ್ತು, ಆದರೆ ಅದೇ ಸಮಯದಲ್ಲಿ ಭಯವನ್ನು ಹುಟ್ಟುಹಾಕುತ್ತಿತ್ತು. ಒಂದು ದಿನ ಲಕ್ಷ್ಮಿಯ ಗಂಡ ಊರಿಗೆ ಬಂದನು. ರಾಜು ಮತ್ತು ಲಕ್ಷ್ಮಿ ಇಬ್ಬರೂ ಗಾಬರಿಯಾದರು. ಅವರ ರಹಸ್ಯ ಬಯಲಾಗುವ ಭಯ ಕಾಡಲಾರಂಭಿಸಿತು. ಲಕ್ಷ್ಮಿ ತನ್ನ ಗಂಡನಿಗೆ ರಾಜುವಿನ ಬಗ್ಗೆ ಏನನ್ನೂ ಹೇಳಲಿಲ್ಲ, ಆದರೆ ಅವಳ ವರ್ತನೆಯಲ್ಲಿ ಬದಲಾವಣೆಗಳನ್ನು ಗಮನಿಸಿದ ಆತ ಅನುಮಾನಗೊಂಡನು. ರಾಜು ಮತ್ತು ಲಕ್ಷ್ಮಿ ಇಬ್ಬರೂ ತಮ್ಮ ಸಂಬಂಧವನ್ನು ಮುಂದುವರೆಸಬೇಕೋ ಅಥವಾ ಇಲ್ಲಿಗೆ ನಿಲ್ಲಿಸಬೇಕೋ ಎಂದು ಯೋಚಿಸುತ್ತಿದ್ದರು. ಲಕ್ಷ್ಮಿಯ ಗಂಡ ಮನೆಗೆ ಬಂದ ನಂತರ ವಾತಾವರಣ ಬಿಗುವಿನಿಂದ ಕೂಡಿತ್ತು. ಆತ ಲಕ್ಷ್ಮಿಯ ವರ್ತನೆಯಲ್ಲಿನ ಬದಲಾವಣೆಯನ್ನು ಗಮನಿಸಿ ಅನುಮಾನಗೊಂಡನು. ಒಂದು ದಿನ ಲಕ್ಷ್ಮಿ ಮತ್ತು ರಾಜು ಮಾತನಾಡುತ್ತಿರುವುದನ್ನು ಆತ ನೋಡಿದನು. ಅವರ ನಡುವಿನ ನಿಕಟತೆಯನ್ನು ಕಂಡು ಆತನಿಗೆ ಕೋಪ ಬಂದಿತು. ಏನು ನಡೆಯುತ್ತಿದೆ ಇಲ್ಲಿ ಎಂದು ಗಟ್ಟಿಯಾಗಿ ಕೇಳಿದನು. ರಾಜು ಮತ್ತು ಲಕ್ಷ್ಮಿ ಇಬ್ಬರೂ ಬೆಚ್ಚಿಬಿದ್ದರು. ಲಕ್ಷ್ಮಿ ಹೆದರಿಕೊಂಡು, ಏನೂ ಇಲ್ಲ, ನಾವು ಸುಮ್ಮನೆ ಮಾತನಾಡುತ್ತಿದ್ದೆವು ಎಂದಳು. ಆದರೆ ಆಕೆಯ ಗಂಡನಿಗೆ ಸತ್ಯ ಏನೆಂದು ತಿಳಿದಿತ್ತು. ಸುಳ್ಳು ಹೇಳಬೇಡ, ನನಗೆ ಎಲ್ಲವೂ ಗೊತ್ತಿದೆ ಎಂದು ರೇಗಾಡಿದನು. ರಾಜು ಭಯದಿಂದ ಸುಮ್ಮನಿದ್ದನು. ಅವನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಲಕ್ಷ್ಮಿ ತನ್ನ ಗಂಡನಿಗೆ ಎಲ್ಲವನ್ನೂ ಹೇಳಲು ನಿರ್ಧರಿಸಿದಳು. ನಾನು ರಾಜುವನ್ನು ಪ್ರೀತಿಸುತ್ತೇನೆ ಎಂದು ಹೇಳಿದಳು. ಆಕೆಯ ಗಂಡ ಕೋಪದಿಂದ ಕೆಂಡಾಮಂಡಲನಾದನು. ನೀನು ನನಗೆ ಮೋಸ ಮಾಡಿದ್ದೀಯಾ ಎಂದು ಕೂಗಾಡಿದನು. ಊರಿನ ಜನರು ಅವರ ಮನೆಯ ಮುಂದೆ ಜಮಾಯಿಸಿದರು. ಅವರ ರಹಸ್ಯ ಸಂಬಂಧ ಊರ ತುಂಬ ಹರಡಿತು. ರಾಜು ಮತ್ತು ಲಕ್ಷ್ಮಿ ಇಬ್ಬರೂ ತಲೆ ತಗ್ಗಿಸಿ ನಿಂತುಕೊಂಡರು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಲಕ್ಷ್ಮಿಯ ಗಂಡ ರಾಜುವನ್ನು ಹೊಡೆಯಲು ಹೋದನು. ಆದರೆ ಲಕ್ಷ್ಮಿ ಅವನನ್ನು ತಡೆದಳು. ದಯವಿಟ್ಟು ರಾಜುವನ್ನು ಏನೂ ಮಾಡಬೇಡಿ, ತಪ್ಪೆಲ್ಲ ನನ್ನದು ಎಂದು ಬೇಡಿಕೊಂಡಳು. ಊರಿನ ಹಿರಿಯರು ಅವರ ಮನೆಗೆ ಬಂದರು.
ಅವರು ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸಿದರು. ಇದು ಸರಿಯಲ್ಲ, ನೀವು ನಿಮ್ಮ ಸಂಬಂಧವನ್ನು ಇಲ್ಲಿಗೆ ನಿಲ್ಲಿಸಬೇಕು ಎಂದು ಹಿರಿಯರು ಹೇಳಿದರು. ರಾಜು ಮತ್ತು ಲಕ್ಷ್ಮಿ ಇಬ್ಬರೂ ಒಪ್ಪಿಕೊಂಡರು. ಅವರು ತಮ್ಮ ತಪ್ಪಿಗೆ ಪಶ್ಚಾತ್ತಾಪಪಟ್ಟರು. ಲಕ್ಷ್ಮಿ ತನ್ನ ಗಂಡನಿಗೆ ಕ್ಷಮೆ ಕೇಳಿದಳು. ಆತ ಅವಳನ್ನು ಕ್ಷಮಿಸಿದನು. ರಾಜು ಊರನ್ನು ತೊರೆದು ಬೇರೆ ಊರಿಗೆ ಹೋದನು. ಅವನು ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದನು. ಲಕ್ಷ್ಮಿ ತನ್ನ ಗಂಡನೊಂದಿಗೆ ಉಳಿದುಕೊಂಡಳು. ಅವರು ತಮ್ಮ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಅವರ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿತರು. ರಹಸ್ಯ ಸಂಬಂಧಗಳು ಯಾವಾಗಲೂ ನೋವನ್ನು ತರುತ್ತವೆ ಎಂದು ಅವರು ಅರಿತುಕೊಂಡರು. ಅವರು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಹೊಸ ಜೀವನವನ್ನು ಪ್ರಾರಂಭಿಸಿದರು. ಕತೆ ಇಲ್ಲಿಗೆ ಮುಗಿಯಿತು. ಈ ಕತೆಯಿಂದ ನೀವು ಏನು ಕಲಿತಿದ್ದೀರಿ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.